ಮುಡಾ ನಿವೇಶನ ವಾಪಸ್ ಮಾಡಿದ್ದಕ್ಕೆ ಕಾರಣವೇನು ಅನ್ನುವಂತ ಸಹಜ ಪ್ರಶ್ನೆ ರೈಸ್ ಆಗುತ್ತೆ. ನಿನ್ನೆ ಕಾವೇರಿ ನಿವಾಸದಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆದವು. ಹಾಗಾದ್ರೆ ಮುಡಾ ಸೈಟ್ ಅನ್ನ ವಾಪಸ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾದ್ರೂ ಯಾರು ಅಂತ ಇಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಆಗಿದ್ದೇನು, ಸೈಟ್ಗಳನ್ನ ವಾಪಸ್ ಮಾಡಿ ಅಂತ ಸಲಹೆ ಕೊಟ್ಟಿದ್ಯಾರು? TV5 ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಇದ್ದಕ್ಕಿದ್ದಂತೆ ನಿವೇಶನ ವಾಪಸ್ ಮಾಡೋದಕ್ಕೆ ಕಾರಣ ಏನು? ಸಲಹೆ ಕೊಟ್ಟಿದ್ದಾದ್ರೂ ಯಾರು? ಯಾತಕ್ಕಾಗಿ ನಿವೇಶನಗಳನ್ನ ವಾಪಸ್ ಮಾಡಿದ್ರು? ನಿವೇಶನಗಳನ್ನ ವಾಪಸ್ ಮಾಡಿರೋದ್ರಿಂದ ನೆಕ್ಸ್ಟ್ ಏನಾಗಬಹುದು? ಮುಡಾ ಸೈಟ್ ಅನ್ನ ಇಲ್ಲಿವರೆಗೂ ಕೂಡ ಈ ಸೈಟ್ ವಿಚಾರಕ್ಕೆ ಇಷ್ಟೆಲ್ಲ ಜಟಾಪಟಿ ನಡೀತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಸಿಎಂ ಪತ್ನಿ ಪಾರ್ವತಿ ಅವರು ಸೈಟ್ ವಾಪಸ್ ಮಾಡಿದ್ಯಾಕೆ? ಅವರಿಗೆ ಸಲಹೆ ಕೊಟ್ಟಿದ್ದಾದ್ರೂ ಯಾರು? ಸಹಜವಾಗಿ ಅಂತ ಪ್ರಶ್ನೆನೇ ಇದೆಲ್ಲ. TV5 ಕನ್ನಡದ ಬಳಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಅಂದ್ರೆ ನಿನ್ನೆ ಸಭೆಯಲ್ಲಿ ನಡೆದಂತಹ ಇನ್ ಡೀಟೇಲ್ಸ್ ಏನಾಯ್ತು, ಸಭೆಯಲ್ಲಿ ಯಾರು ಸೂಚನೆ ಕೊಟ್ಟರು, ಇದಕ್ಕೆ ಸಂಬಂಧಪಟ್ಟಂತೆ ನಿವೇಶನ ವಾಪಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ವಾಪಸ್ ತೆಗೆದುಕೊಳ್ಳಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಸುದೀರ್ಘವಾದಂತಹ ಪತ್ರ ಬರೆದಿದ್ದು ಯಾಕೆ? ಯಾರ ಸಲಹೆ ಮೇರೆಗೆ ಹಾಗೆ ಮಾಡಿದ್ರು ಅಂತ. ನಿವೇಶನ ವಾಪಸ್ಗೆ ಒಂದಷ್ಟು ಕಾರಣಗಳಿದ್ದಾವೆ. ನಿನ್ನೆ ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೀತು, ಗಮನಿಸಿದ್ದೀರಾ? ಆ ಸಭೆಯಲ್ಲಿ ಆಪ್ತ ಸಚಿವರಿಂದ ಸಿಎಂ ಸಿದ್ದರಾಮಯ್ಯಗೆ ಸಲಹೆಯನ್ನ ಕೊಡಲಾಯ್ತಂತೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಅಚ್ಚರಿ ಬೆಳವಣಿಗೆ ಇದು, ನನಗೂ ಕೂಡ ಶಾಕ್ ಆಯ್ತು ಇದನ್ನ ಕೇಳಿ ಅಂತ. ಆದ್ರೆ ಆ ಸಭೆಯಲ್ಲೇ ನಿನ್ನೆ ಸೂಚನೆ ಸಿಕ್ಕಿದೆ, ಸೈಟ್ಗಳನ್ನ ವಾಪಸ್ ಕೊಟ್ಬಿಡಿ, ಇದರಿಂದ ಈ ಕಾನೂನು ಸಂಕಷ್ಟಗಳು ಸ್ವಲ್ಪ ಕಡಿಮೆ ಆಗಬಹುದು. 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ನಿಮ್ದು, ಸಮಾಜವಾದಿ ಹೋರಾಟದಿಂದಲೇ ರಾಜಕಾರಣಕ್ಕೆ ಬಂದವರು ನೀವು, ಇಲ್ಲಿವರೆಗೂ ಯಾವುದೇ ಭೋಗಕ್ಕೆ ಒಳಗಾಗಿಲ್ಲ. ಈಗ ಯಾಕೆ ಈ ಸೈಟಿನ ವಿಚಾರದಲ್ಲಿ ನೀವು ಎಡವಟ್ಟು ಮಾಡ್ಕೊಳ್ತೀರಿ? ಸುಮ್ಮನೆ ಈ ಜಮೀನನ್ನ ವಾಪಸ್ ಕೊಟ್ಬಿಡಿ, ಸೈಟ್ಗಳನ್ನ ವಾಪಸ್ ಕೊಟ್ಬಿಡಿ. ನಿಮ್ಮ ಜಮೀನಿನ ಬದಲಿಯಾಗಿ ನೀವು ಪಡೆದಿರಬಹುದು, ಆದರೆ ನಿಮ್ಮನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಹಿಂದೆ ಕೂಡ ಅನೇಕರು ಸಿದ್ದರಾಮಯ್ಯನವರ ಬೆಂಬಲಿಗರು ಇದೇ ಪ್ರಶ್ನೆ ಮಾಡ್ತಾ ಇದ್ರು. ನೀವು ಯಾವತ್ತೂ ಕೂಡ ಸೈಟ್ ಆಗಲಿ ಅಥವಾ ಈ ಜಮೀನಿಗೋಸ್ಕರ ಆಗಲಿ, ಹಣ ಆಸ್ತಿಗೋಸ್ಕರ ಆಸೆ ಪಟ್ಟವರಲ್ಲ. ಈ ಸೈಟ್ ವಿಚಾರಕ್ಕಾಗಿ ಯಾಕೆ ಇಷ್ಟೆಲ್ಲ ನೀವು ಕಾನೂನಾತ್ಮಕ ಹೋರಾಟ ಮಾಡಬೇಕು? ವಾಪಸ್ ಕೊಟ್ಬಿಡಿ, ಹೋದ್ರೂ ಹೋಯ್ತು ಅಂತ. ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ವಿಚಾರವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ, ಲಾಭ ಪಡೆಯೋದಕ್ಕೆ ಬಿಜೆಪಿಗರು ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಈ 14 ಸೈಟುಗಳಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಬರೋದು ಯಾಕೆ? ಮೊದಲು ಮುಡಾಗೆ ಸೈಟ್ಗಳನ್ನ ವಾಪಸ್ ಕೊಟ್ಬಿಡಿ, ಅವ್ರು ಎಲ್ಲಾದ್ರೂ ದೂರು ಕೊಡ್ಲಿ, ಕೊನೆ ಘಟ್ಟದಲ್ಲಿ ಕಳಂಕ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ, ಇದೇ ನನ್ನ ಕೊನೆಯ ಚುನಾವಣೆ ಅಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ ಇನ್ನೇನು ರಾಜಕೀಯ ನಿವೃತ್ತಿ ಪಡ್ಕೊಳ್ತೀರಿ ಅಂತ ಕೂಡ ಹೇಳ್ತಿದ್ದೀರಾ. ಇಂಥ ಕೊನೆ ಘಟ್ಟದಲ್ಲಿ ಕಳಂಕ ಹೊತ್ಕೊಂಡು ಕೆಳಗಿಳಿಯೋದು ಯಾಕೆ? HK ಪಾಟೀಲ್ ಇರ್ಬೋದು, HC ಮಹದೇವಪ್ಪ, ಕೃಷ್ಣ ಬೈರೇಗೌಡ ಈ ಸಲಹೆಗಳನ್ನ ಕೊಟ್ಟಿದ್ದಾರಂತೆ. ಹೀಗಾಗಿ ಎಲ್ಲರ ಮಾತನ್ನ ಕೇಳಿ ಈ ನಿವೇಶನಗಳನ್ನ ವಾಪಸ್ ಕೊಟ್ಬಿಡೋಣ ಅಂತ ಸಿಎಂ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರದಂತೆ ಅಂದ್ರೆ ಪತಿಯ ನಿರ್ಧಾರದಂತೆ ಪತ್ನಿ ಸೈಟ್ಗಳನ್ನ ಮುಡಾಗೆ ವಾಪಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಪತ್ನಿ ಈ ಲೆಟರ್ ಅನ್ನ ಬರೆದಿದ್ದಾರೆ. ಆ ಲೆಟರ್ನಲ್ಲಿ ಸುದೀರ್ಘವಾಗಿ ತಮ್ಮ ಪತಿಯ ರಾಜಕೀಯ ಜೀವನ ಹೇಗಿತ್ತು, ಈ ರೀತಿಯ ಕಪ್ಪು ಚುಕ್ಕೆ ಕಳಂಕ ನಮಗೆ ಬೇಡ, ಹಣ ಆಸ್ತಿ ಸಂಪತ್ತು ಇದೆಲ್ಲ ಕೂಡ ನಮಗೆ ತೃಣಕ್ಕೆ ಸಮಾನ, ಹಾಗಾಗಿ ಈ ಸೈಟ್ಗಳನ್ನ ವಾಪಸ್ ಪಡ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಮುಡಾಕ್ಕೆ ಪತ್ರ ಬರೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಈಗಾಗಲೇ ಸಿದ್ದರಾಮಯ್ಯನವರು ನಿನ್ನೆ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಒಂದಷ್ಟು ನಾಯಕರು ಸಲಹೆ ಕೊಟ್ಟಿದ್ದಾರಂತೆ. ಅಂದ್ರೆ ಸೈಟ್ ಅನ್ನ ವಾಪಸ್ ಕೊಟ್ಬಿಡಿ, ರಾಜಕೀಯ ಜೀವನಕ್ಕೆ, ನಿಮ್ಗೆ ವೈಯಕ್ತಿಕ ಜೀವನಕ್ಕೆ ಕಳಂಕ ಬರೋದು ಬೇಡ ಅಂತ. ಯಾರು ಈ ರೀತಿ ಸಲಹೆ ಕೊಟ್ರು, ಹೇಗಿದೆಲ್ಲ ಇಂಪ್ಯಾಕ್ಟ್ ಆಯ್ತು ಅಂತ? ನಿನ್ನೆ ಸಂಜೆ 7 ಗಂಟೆಗೆ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯುತ್ತೆ. ಯಾವಾಗ ಇಡಿ FIR ಅನ್ನ ದಾಖಲು ಮಾಡುತ್ತೆ, ತದನಂತರದಲ್ಲಿ ಇಲ್ಲಿ ಸಂಕಷ್ಟ ಎದುರಾಗಬಹುದು. ಇಡಿ ಎಂಟ್ರಿಯಿಂದಾಗಿ ಇಡಿಯನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರನ್ನ ಮುಜುಗರಕ್ಕೆ ಒಳಪಡಿಸಬಹುದು ಅನ್ನುವಂತ ಆತಂಕದಿಂದ ನಿನ್ನೆ ತರಾತುರಿಯಲ್ಲಿ ಸಭೆಯನ್ನ ಸೇರಲಾಗತ್ತೆ. ಆ ಸಭೆಯಲ್ಲಿ ಕಾನೂನು ಸಚಿವರಾಗಿರುವಂತ HK ಪಾಟೀಲ್, ಹಾಗೆ ಸಮಾಜ ಕಲ್ಯಾಣ ಸಚಿವರಾಗಿರುವಂತ ಮಹದೇವಪ್ಪ, ಜೊತೆಗೆ ಕಂದಾಯ ಸಚಿವರು, ಮಾಜಿ ಕಾನೂನು ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ.
ಜೊತೆಗೆ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಹಾಗೆ ವಕೀಲರುಗಳು ಕೂಡ ನಿನ್ನೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಯಾವಾಗ ಇಡಿ ಎಫ್ಐಆರ್ ಅನ್ನ ದಾಖಲು ಮಾಡುತ್ತೆ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮುಂದುವರಿಯೋದು ಬೇಡ. ಈ ವಿಚಾರದಲ್ಲಿ ನೀವು ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನೀವು 40 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯ ಜೀವನವನ್ನ ಮಾಡಿರುವಂತವ್ರು, ಎಲ್ಲೂ ಕೂಡ ನೀವು ಕಪ್ಪು ಚುಕ್ಕೆಯನ್ನ ಇಟ್ಕೊಂಡಿಲ್ಲ ಇಲ್ಲಿಯವರೆಗೆ. ಸಮಾಜವಾದಿ ಪಕ್ಷದ ನೆಲೆಗಟ್ಟಿನಿಂದ ಬಂದಂತವ್ರು, ಸಮಾಜವಾದಿ ಧೋರಣೆಯಿಂದ ಇಲ್ಲಿಯವರೆಗೂ ಕೂಡ ನಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಈ ಹಣ ಆಸ್ತಿ ಮೌಲ್ಯಗಳಿಗೆ ನೀವು ಬೆಲೆಯನ್ನ ಕೊಟ್ಟಂತವ್ರಲ್ಲ. ಈಗಲೂ ಕೂಡ ನೀವು ಅದಕ್ಕೆ ಅಂಟಿಕೊಂಡು ಕುಳಿತುಕೊಳ್ಬೇಡಿ. ನಿವೇಶನಗಳನ್ನ ಮೊದಲು ವಾಪಸ್ ಮಾಡಿ, ತದನಂತರದಲ್ಲಿ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸೋಣ. ಜಯ ನಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ಎಚ್.ಕೆ. ಪಾಟೀಲ್ ಹಾಗೆ ಕೃಷ್ಣ ಬೈರೇಗೌಡರು ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದೇ ಸಂದರ್ಭದಲ್ಲಿ ದೂರವಾಣಿ ಮೂಲಕ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತ ಅಭಿಷೇಕ್ ಮನು ಸಿಂಘ್ವಿ ಹಾಗೆ ಕಪಿಲ್ ಸಿಬಲ್ ಅವರ ಜೊತೆ ಕೂಡ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸ್ತಾರೆ. ಹೈಕಮಾಂಡ್ ನಿಂದಲೂ ಕೂಡ ಇಡಿ ಎಂಟ್ರಿ ಆದ ನಂತರ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾದಂತ ಒಂದು ಸಂದೇಶ ರವಾನೆ ಆಗತ್ತೆ. ನೀವು ಮತ್ತಷ್ಟು ಈ ಸೈಟ್ ವಿಚಾರದಲ್ಲಿ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಪಕ್ಷ ಹಾಗೂ ಸರ್ಕಾರಕ್ಕೂ ಕೂಡ ಮುಜುಗರ ಆಗತ್ತೆ. ಇದರಿಂದ ಪಾರಾಗಬೇಕು ಅಂದ್ರೆ ನೀವು ಅದನ್ನ ಒಂದು ದೃಢ ನಿರ್ಧಾರವನ್ನ ನೀವು ತೆಗೆದುಕೊಳ್ಬೇಕು ಅನ್ನುವಂತ ಸಂದೇಶ ಹೈಕಮಾಂಡ್ ನಿಂದಲೂ ಕೂಡ ರವಾನೆ ಆಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅಂತಿಮವಾಗಿ ತಮ್ಮ ಪತ್ನಿಯ ಮೂಲಕ ಈ ಮೂಡಾ ಸೈಟ್ಗಳನ್ನ ಏನು 14 ಸೈಟ್ಗಳನ್ನ ಪಡ್ಕೊಂಡಿರ್ತಾರೆ ಅದನ್ನ ಮೂಡಾಗೆ ವಾಪಸ್ ಮಾಡುವಂತೆ ಸಲಹೆಯನ್ನ ಕೊಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಅವರ ಪತ್ನಿ ಪಾರ್ವತಿ ಅವರು ಸುದೀರ್ಘವಾದಂತಹ ಒಂದು 3 ಪುಟಗಳ ಪತ್ರವನ್ನ ಮೂಡಾ ಅಧ್ಯಕ್ಷರಿಗೆ ಬರೀತಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನ, ಅವರು ಬೆಳೆದು ಬಂದಂತ ದಾರಿ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಹೇಳಿ, ನಮ್ಗೆ ಕೊಟ್ಟಿರುವಂತಹ ನಿವೇಶನಗಳು ಬೇಡ, ನೀವು ಅದನ್ನ ವಾಪಸ್ ಪಡೆದುಕೊಳ್ಳಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಅಲ್ಲಿಗೆ ಪತ್ರವನ್ನ ಬರೆದ ನಂತರ ಈಗ ಸೈಟ್ ಅನ್ನ ವಾಪಸ್ ಮಾಡಿದ ನಂತರ ಸಿದ್ದರಾಮಯ್ಯನವರಿಗೆ ಎದುರಾಗಿದ್ದಂತಹ ಮುಜುಗರ ಏನಿತ್ತು ಅದರಿಂದ ಸ್ವಲ್ಪ ಮಟ್ಟಿಗೆ ಈಗ ಪಾರಾದಂತೆ. ಯಾಕಂದ್ರೆ ಇನ್ನು ಅದರಲ್ಲೇ ಹಂಚ್ಕೊಂಡು ಅವರು ಇಲ್ಲ ಸೈಟ್ಗಳು ಇರ್ಲಿ ಅನ್ನುವಂತ ಕಾರಣಕ್ಕೆ ಹೋರಾಟವನ್ನ ಮಾಡಿದ್ದೇ ಆಗಿದ್ರೆ ಇಡಿ ಎಂಟ್ರಿಯಿಂದ ಯಾವ ಮಟ್ಟಕ್ಕೆ ಬೇಕಾದ್ರೂ ಕೂಡ ಅದು ಹೋಗಬಹುದಿತ್ತು. ಸೊ ಈಗ ಅದಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಅಪೀಲನ್ನ ಹಾಕಬಹುದು. ನಾವು ಈ ರೀತಿಯಾಗಿ ಪಡೆದುಕೊಂಡಂತ ಸೈಟ್ ಅನ್ನ ನಾವು ಈಗ ವಾಪಸ್ ಮಾಡಿದ್ದೇವೆ, ಯಾವುದೇ ಸೈಟ್ ಗಳನ್ನ ನಾವು ಇಟ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಮೇಲ್ಮನವಿಯನ್ನ ಸಲ್ಲಿಸಿದ್ದೆ ಆದ್ರೆ ನ್ಯಾಯಾಲಯ ಕೂಡ ಅದನ್ನ ಫೈಲ್ ಅನ್ನ ರದ್ದು ಮಾಡಬಹುದು. ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳು ಏನು ಹೋರಾಟವನ್ನ ಮಾಡ್ತಾ ಇದ್ರು ಇದೇ ವಿಚಾರದಲ್ಲಿ, ಆ ಹೋರಾಟವನ್ನು ಕೂಡ ಹಿಂದಕ್ಕೆ ಸರಿಬೇಕಾಗತ್ತೆ ಈ ವಿಚಾರದಲ್ಲಿ. ಜೊತೆಗೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಅವ್ರು ಮತ್ತೆ ಹೋರಾಟವನ್ನ ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಅಶೋಕ್ ಅವರು ನಾವು ಹೋರಾಟವನ್ನ ಮುಂದುವರಿಸ್ತೇವೆ, ಸೈಟ್ ವಾಪಸ್ ಪಡೆದುಕೊಂಡಿರುವಂತದ್ದನ್ನ ನಾವು ಒಪ್ಕೊಳ್ತೇವೆ, ಈಗ್ಲಾದ್ರೂ ನಿಮ್ಗೆ ಬುದ್ಧಿ ಬಂದಿದೆ, ಆದ್ರೆ ನೀವು ರಾಜೀನಾಮೆ ಕೊಡುವವರೆಗೆ ನಾವು ಸುಮ್ಮನೆ ಇರೋದಿಲ್ಲ, ಹೋರಾಟವನ್ನ ಮುಂದುವರಿಸ್ತೇವೆ ಅಂತೇಳಿ ಅವರು ಕೂಡ ಟ್ವೀಟ್ ಮೂಲಕ ಈಗಾಗಲೇ ತಮ್ಮ ಪಕ್ಷದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಏನ್ ಎಂಟ್ರಿ ಆಗಿದ್ರು ಈಗ ಕೇಸೇ ವಾಪಸ್ ಅನ್ನ ಪಡ್ಕೊಂಡಿರೋದ್ರಿಂದ, ಸೈಟ್ ಅನ್ನ ವಾಪಸ್ ಪಡ್ಕೊಂಡಿರೋದ್ರಿಂದ ಆ ಸೈಟ್ ಕೂಡ ಅಲ್ಲಿ ಉಳಿಯೋದಿಲ್ಲ, ಸಿದ್ದರಾಮಯ್ಯನವರ ಪರವಾಗಿ ಇರೋದಿಲ್ಲ. ಹಾಗಾಗಿ ಅಧಿಕೃತವಾಗಿ ಮೂಡಾ ಅದನ್ನ ಅಕ್ಸೆಪ್ಟ್ ಮಾಡಿದ್ದೇ ಆದರೆ ಆಗ ಇಡಿ ಅವರು ಕೂಡ ತನಿಖೆಯಿಂದ ಹಿಂದೆ ಸರಿಯುವಂತಹ ಲಕ್ಷಣಗಳಿರುತ್ತೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಇದು ಪಾರಾದಂತೆ, ಕಾನೂನಿನ ಕುಣಿಕೆಯಿಂದ ಅವರು ಪಾರಾಗ್ತಾರೆ. ಮುಂದೆ ಯಾವ ರೀತಿಯಾಗಿ ಸಾಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.